ಬೇಲೂರು ಪಟ್ಟಣದ ಶ್ರೀ ಚನ್ನಕೇಶವ ದೇವಾಲಯದ ಮುಂಭಾಗದಲ್ಲಿ ಸಹಾಯಕ ಪ್ರಾದೇಶಿಕ ಕಚೇರಿ ಸಕಲೇಶಪುರ ಇವರ ಸಹಯೋಗದಲ್ಲಿ ವಾಯು ಮಾಲಿನ್ಯ ನಿಯಂತ್ರಣ ಜಾಗೃತಿ ಮಾಸಾಚರಣೆ ಕಾರ್ಯಕ್ರಮವನ್ನು ಜಾಗೃತಿ ಸಂದೇಶದೊಂದಿಗೆ ಆಯೋಜಿಸಲಾಯಿತು. ಈ ವೇಳೆ ಮಾತನಾಡಿದ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಸರಸ್ವತಿ, ಇಂದು ನಾವು ಉಸಿರಾಡುತ್ತಿರುವ ಗಾಳಿಯ ಗುಣಮಟ್ಟವು ದಿನೇ ದಿನೇ ಕುಸಿಯುತ್ತಿದೆ. ಇದು ಕೇವಲ ಪರಿಸರ ಸಮಸ್ಯೆ ಅಲ್ಲ, ಮಾನವ ಆರೋಗ್ಯಕ್ಕೆ ನೇರ ಅಪಾಯವಾಗಿದೆ. ವಾಹನ ಸಂಚಾರದಿಂದ ಉಂಟಾಗುವ ಹೊಗೆ, ಕೆಮಿಕಲ್ಗಳ ಅವಶೇಷ, ಧೂಳು, ಕೈಗಾರಿಕಾ ತ್ಯಾಜ್ಯ ಇವೆಲ್ಲವೂ ವಾಯು ಮಾಲಿನ್ಯಕ್ಕೆ ಪ್ರಮುಖ ಕಾರಣಗಳಾಗಿವೆ. ಇವುಗಳನ್ನು ಕಡಿಮೆಗೊಳಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದರು. ಪ್ರತಿಯೊಬ್ಬ ನಾಗರಿಕರು, ವಾಹನ ಮಾಲೀಕರು, ಸಂಸ್ಥೆಗಳು ನಮ್ಮ ಹೊಣೆಗಾರಿಕೆಯನ್ನು ಅರಿತು ಪರಿಸರ ಸಂರಕ್ಷಣೆಗೆ ಮುಂದಾಗಬೇಕು. ಇತ್ತೀಚೆಗೆ ವಾಹನ ಚಾಲನೆ ಮಾಡಲು ವಯೋಮಿತಿ ಇದ್ದರೂ ಕೂಡ ಪೋಷಕರು ತಮ್ಮ ಪ್ರೌಢಾವಸ್ಥೆಯಲ್ಲಿರುವ ಮಕ್ಕಳಿಗೆ ವಾಹನ ಚಲಾಯಿಸಲು ಕೊಡುತ್ತಿದ್ದು, ಅಂತವರು ಕಂಡು ಬಂದರೆ ಅವರ ಮೇಲೆ ಯಾವುದೇ ಮುಲಾಜಿಲ್ಲದೆ ಕಠಿಣ ಕ್ರಮ ವಹಿಸಲಾಗುವುದು ಎಂದರು. ಹಿರಿಯ ಮೋಟಾರ್ ನಿರ್ದೇಶಕ ಪದ್ಮನಾಭ ಮಾತನಾಡಿ, ವಾಯು ಮಾಲಿನ್ಯ ದಿನೇ ದಿನೇ ಹೆಚ್ಚುತ್ತಿದೆ. ಇದನ್ನು ನಿಯಂತ್ರಿಸುವುದು ನಮ್ಮೆಲ್ಲರ ಹೊಣೆ. ವಾಹನ ಚಾಲಕರು ತಮ್ಮ ವಾಹನಗಳಿಗೆ ಸಮಯಕ್ಕೆ ಪಿಯುಸಿ ಪರೀಕ್ಷೆ ಮಾಡಿಸಬೇಕು. ಹೊಗೆ ಹೆಚ್ಚು ಬಿಡುವ ವಾಹನಗಳನ್ನು ರಸ್ತೆ ಮೇಲೆ ಓಡಿಸಬಾರದು. ಅನಗತ್ಯವಾಗಿ ಎಂಜಿನ್ ರೈಸ್ ಮಾಡುವುದು, ಐಡಲ್ನಲ್ಲಿ ವಾಹನ ನಿಲ್ಲಿಸುವುದು ಇವುಗಳಿಂದ ಮಾಲಿನ್ಯ ಹೆಚ್ಚಾಗುತ್ತದೆ. ಪರಿಸರವನ್ನು ಸ್ವಚ್ಛವಾಗಿಡುವುದು ಸರ್ಕಾರದ ಕೆಲಸ ಮಾತ್ರವಲ್ಲ, ನಾಗರಿಕರು ಸಹ ಜವಾಬ್ದಾರಿಯಿಂದ ನಡೆದುಕೊಳ್ಳಬೇಕು ಎಂದರು. ಹಾಗೆ ಸಾರ್ವಜನಿಕರಲ್ಲಿ ನಾವು ಏನು ಜಾಗೃತಿಯನ್ನು ಮೂಡಿಸಲಿಕ್ಕೆ ಇಲ್ಲಿ ಬಂದಿದ್ದೀವಿ ಅಂತಂದರೆ, ಏನು ತಮ್ಮ ವಾಹನಗಳನ್ನು ಸುಸ್ಥಿತಿಯಲ್ಲಿ ಇಟ್ಕೊಂಡು ಕಾರ್ಬನ್ ಮಾನಾಕ್ಸೈಡು, ಕಾರ್ಬನ್ ಡೈಆಕ್ಸೈಡು ಹೊರಸೂಸದಂತೆ ಕಮ್ಮಿ ನಿಯಂತ್ರಣದಲ್ಲಿ ಇಟ್ಕೊಂಡು ಸಾರ್ವಜನಿಕರಲ್ಲಿ ಹೆಚ್ಚಿನ ಆರೋಗ್ಯ ಕಳಕಳಿಯನ್ನು ಇಟ್ಕೊಂಡು ಅವರು ವಾಹನಗಳನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಳುವಂಥ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಈ ಒಂದು ವಾಯು ಮಾಲಿನ್ಯ ಮಾಸಾಚರಣೆ ಸಮಯದಲ್ಲಿ ನಾವು ಈ ಒಂದು ನಿಟ್ಟಿನಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಅದಲ್ಲದೆ ವಾಯು ಮಾಲಿನ್ಯ ಅಂದರೆ ಇವಾಗ EV ವೆಹಿಕಲನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದನ್ನು ಜಾಸ್ತಿಯಾಗಿ ಬಳಕೆ ಮಾಡಿದರೆ ವಾಯು ಮಾಲಿನ್ಯ ಸ್ವಲ್ಪ ದುಷ್ಪರಿಣಾಮ ಎಲ್ಲ ಕಡಿಮೆ ಮಾಡ್ಬೋದು. ಆಮ್ಲಜನಕದ ಕೊರತೆ ಆದರೆ ಎಷ್ಟೆಲ್ಲ ಆರೋಗ್ಯದ ಮೇಲೆಲ್ಲ ಎಫೆಕ್ಟ್ ಆಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಆದ್ದರಿಂದ ಈ ಮಾಸಾಚರಣೆ ಅಲ್ಲದೆ ಉಳಿದ ಮಾಸಗಳಲ್ಲೂ ಕೂಡ ಇದ್ರ ಬಗ್ಗೆ ತಾವು ಎಚ್ಚರಿಕೆ ಕ್ರಮ ವಹಿಸಬೇಕಾಗಿ ಎಲ್ಲರನ್ನೂ ಕೇಳ್ತಾರೆ. ಈ ಸಂದರ್ಭದಲ್ಲಿ ಮುಖ್ಯ ಅಧೀಕ್ಷಕರು ಗಿರೀಶ್, ವೀಣಾ, ಪ್ರಥಮ ದರ್ಜೆ ಸಹಾಯಕ ಅಶೋಕ್, ಗೋಕಲ್ ಡ್ರೈವಿಂಗ್ ಸ್ಕೂಲ್ ಮಾಲೀಕರಾದ ಚೇತನ್ ಗೆಂಡೆಹಳ್ಳಿ, ಬಿಕ್ಕೋಡು ಯುವರಾಜ್, ಮೀಸೆ ಮಹೇಶ್, ರವಿ ಮೋಟಾರ್ಸ್ ಮಾಲೀಕ ಯತೀಶ್ BS ಇದ್ದರು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.